ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪದ್ಯ 2 ಸಿರಿಕನ್ನಡ 7ನೆಯ ತರಗತಿಯ ಪದ್ಯ ಸ್ವಾತಂತ್ರ್ಯ ಸ್ವರ್ಗ. ಈ ಪದ್ಯದ ಕೃತಿಕಾರರ ಪರಿಚಯ, ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಸ್ವಾತಂತ್ರ್ಯ ಸ್ವರ್ಗ. ಡಾಕ್ಟರ್ ಎಂ ಅಕ್ಬರ ಅಲಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರು 1925 ಮಾರ್ಚ್ 3ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ಅಕ್ಬರ್ ಅಲಿ ಅವರು 1925 ಮಾರ್ಚ್ 3ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು. ನಂತರ ಬೆಳಗಾವಿ, ಸಾಂಗ್ಲಿ ಹಾಗೂ ಪುಣೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸ ನಡೆಸಿದರು. ಮೈಸೂರಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಅಂದರೆ ಇಂದಿನ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ. ಡಾಕ್ಟರ್ ಅಕ್ಬರ್ ಅಲಿ ಅವರು ವಿಷಸಿಂಧು ಎಂಬ ಅಷ್ಟಷಟ್ಪದಿಗಳ ಸಂಗ್ರಹವನ್ನು, ನವಚೇತನ ಮತ್ತು ಸುಮನ ಸೌರಭ ಎಂಬ ಕವನ ಸಂಗ್ರಹಗಳನ್ನು, ಅವ್ವ ಎಂಬ ಚುಟುಕುಗಳ ಸಂಗ್ರಹವನ್ನು, ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಯನ್ನು ರಚಿಸಿರುವರು. 1989ರಿಂದ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಇವರಿಗೆ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ಕವನವನ್ನು ಅವರ ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಈಗ ಪದಗಳ ಅರ್ಥವನ್ನು ನೋಡೋಣ. ನಿರ್ಭೀತ, ಭಯವಿಲ್ಲದ. ನಿರ್ಭೀತ ಅಂದರೆ ಭಯವಿಲ್ಲದ. ಮಸ್ತಕ, ತಲೆ. ಹೋಳು, ತುಂಡು. ಹರಹು, ವಿಸ್ತಾರ. ವಾಹಿನಿ, ನದಿ. ಹರಿಗಡಿಯದೆ ಅಂದರೆ ಹರಿಯುವಿಕೆಯು ನಿಲ್ಲದೆ. ವೈಶಾಲ್ಯ, ವಿಶಾಲತೆ. ಧ್ರುವತಾರೆ, ಧ್ರುವ ನಕ್ಷತ್ರ, ಸ್ಥಿರವಾದ ಲಕ್ಷ್ಯ. ನಿರ್ಮುಕ್ತ ಅಂದರೆ ಸರ್ವ ಸ್ವತಂತ್ರ. ಪದವಿಂಗಡಣೆ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಹಾಗೂ ವಿಂಗಡಿಸಿ ಕೊಟ್ಟಿದ್ದಾರೆ, ನೋಡೋಣ. ನಿರ್ಮುಕ್ತ ಅಂದರೆ ನಿರ್ ಪ್ಲಸ್ ಮುಕ್ತ, ನಿರ್ಮುಕ್ತ. ಹರಿಗಡಿಯದೆ, ಹರಿ ಪ್ಲಸ್ ಕಡಿಯದೆ, ಹರಿಗಡಿಯದೆ. ನಿನ್ನೊಲವು, ನಿನ್ನ ಪ್ಲಸ್ ಒಲವು, ನಿನ್ನೊಲವು. ಧ್ರುವತಾರೆಯೆಂದರಿವುದು, ಧ್ರುವತಾರೆ ಎಂದು ಅರಿವುದು. ಧ್ರುವತಾರೆ ಎಂದು ಪ್ಲಸ್ ಅರಿವುದು, ಧ್ರುವತಾರೆ ಎಂದರಿವುದು. ಮನವರಳಿ, ಮನ ಪ್ಲಸ್ ಅರಳಿ, ಮನವರಳಿ. ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ? ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಜಗ್ಗದೆ, ಕುಗ್ಗದೆ, ತಗ್ಗದೆ, ಬಗ್ಗದೆ, ಮೇಲ್ಮುಖವಾಗಿ ನೀಟಾಗಿ ನಿಂತಿರುತ್ತದೆ. ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ? ಸಂಕುಚಿತತನವೆಂಬ ಮನೋವೃತ್ತಿಯನ್ನು ಅಳಿಸಿ ಎಲ್ಲರನ್ನೂ ಪ್ರೀತಿ ಪ್ರೇಮ ಭಾವದಿಂದ ಕಾಣಬೇಕು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆಯಾಗಿ ಬಾಳದೆ ಎಲ್ಲರೂ ಒಂದಾಗಿ ಬಾಳಬೇಕೆಂದು ಕವಿ ಆಶಿಸಿದ್ದಾರೆ. 3ನೆಯ ಪ್ರಶ್ನೆ. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ವಿಶಾಲವಾದ ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ. 4. ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ? ಯಾವ ವ್ಯಕ್ತಿಯಲ್ಲಿ ಸುವಿಚಾರದ ನಡೆನುಡಿಗಳು ಇರುತ್ತವೆಯೋ ಮತ್ತು ಪ್ರೀತಿ, ದಯೆ, ಕರುಣೆ
ಇವೆಲ್ಲ ಗುಣಗಳನ್ನು ಹೊಂದಿರುವವರನ್ನು ಕವಿ ಧ್ರುವತಾರೆ ಎಂದು ಕರೆಯುತ್ತಾರೆ. ಆ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಜಗ. ಜಗ ಅಂದರೆ ಲೋಕ, ಪ್ರಪಂಚ, ವಿಶ್ವ, ಜಗತ್ತು. 2. ಸತ್ಯ. ನಿಜ, ವಾಸ್ತವ, ಯಥಾರ್ಥ. ಇದಕ್ಕೆ ಸತ್ಯಕ್ಕೆ ಸಮಾನಾರ್ಥಕ ಪದ ಯಾವುದು? ನಿಜ, ವಾಸ್ತವ, ಯಥಾರ್ಥ. 3. ಮರಳುಗಾಡು. ಮರಳುಗಾಡಿಗೆ ಮರುಭೂಮಿ, ಮರಳು ಭೂಮಿ, ಮರಳು ಪ್ರದೇಶ. ಸಮಾನಾರ್ಥಕ ಪದ. ಪ್ರವಾಹ. ಪ್ರವಾಹ ಅಂದರೆ ಹರಿವು, ಧಾರೆ. ಪ್ರವಾಹ ಅಂದರೆ ಹರಿವು, ಧಾರೆ. ನಂತರ 5. ಪ್ರೀತಿ. ಅನುರಾಗ, ಮಮತೆ, ವಾತ್ಸಲ್ಯ. ಅನುರಾಗ, ಮಮತೆ, ವಾತ್ಸಲ್ಯ. ಅನುಗ್ರಹ ಅಂದರೆ ಕರುಣೆ, ದಯೆ, ಕೃಪೆ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಸ್ವತಂತ್ರ. ಇದಕ್ಕೆ 2 ಸ್ವಂತ ವಾಕ್ಯಗಳನ್ನು ಕೊಟ್ಟಿದ್ದೇನೆ. 2 ವಾಕ್ಯಗಳನ್ನು ಕೊಟ್ಟಿದ್ದೇನೆ. ನಿಮಗೆ ಯಾವುದು ಈಸಿ ಅಂತ ಅನಿಸುತ್ತೋ ಅದನ್ನು ನೀವು ಬರೆಯಬಹುದು. ಭಾರತವು ಸ್ವತಂತ್ರ ದೇಶವಾಗಿದೆ. 2ನೇ ವಾಕ್ಯ, ಸ್ವತಂತ್ರ ಚಿಂತನೆಯು ವ್ಯಕ್ತಿಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 2ನೇದು ವಿಶಾಲ. ನಮ್ಮ ಶಾಲೆಯ ಆಟದ ಮೈದಾನ ಬಹಳ ವಿಶಾಲವಾಗಿದೆ. ನಮ್ಮ ಶಾಲೆಯ ಆಟದ ಮೈದಾನ ಬಹಳ ವಿಶಾಲವಾಗಿದೆ. 3ನೇದು ನವೀನ. 3ನೇದೇನು? ನವೀನ. ವಿಜ್ಞಾನಿಗಳು ನವೀನ ಆವಿಷ್ಕಾರಗಳನ್ನು ಮಾಡುತ್ತಿದ್ದಾರೆ. ವಿಜ್ಞಾನಿಗಳು ನವೀನ ಆವಿಷ್ಕಾರಗಳನ್ನು ಮಾಡುತ್ತಿದ್ದಾರೆ. ಕಠಿಣ. 4ನೇದು ಕಠಿಣ. ಕಠಿಣ ಪರಿಶ್ರಮವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ. ಕಠಿಣ ಪರಿಶ್ರಮವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ. 5 ಕರುಣ. ಬಡವರ ಮೇಲೆ ನಾವು ಕರುಣೆ ತೋರಿಸಬೇಕು. ಬಡವರ ಮೇಲೆ ನಾವು ಕರುಣೆ ತೋರಿಸಬೇಕು. 6 ಮಧುರ. ಕೋಗಿಲೆಯ ಮಧುರ ಗಾಯನವನ್ನು ಕೇಳಲು ಎಲ್ಲರೂ ಇಷ್ಟಪಡುತ್ತಾರೆ. ಕೋಗಿಲೆಯ ಮಧುರ ಗಾಯನವನ್ನು ಕೇಳಲು ಎಲ್ಲರೂ ಇಷ್ಟಪಡುತ್ತಾರೆ. ಭಾಷಾಭ್ಯಾಸ. ಕೊಟ್ಟಿರುವ ವಾಕ್ಯಗಳಲ್ಲಿ ತಪ್ಪನ್ನು ಸರಿಪಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವ ವಾಕ್ಯದಲ್ಲಿ ತಪ್ಪುಗಳಿವೆ ಕೆಲವು, ಅದನ್ನು ಸರಿಪಡಿಸಿ ಬರಿಬೇಕು. 1. ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ. ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ. 2. ಅನ್ನ ಅನ್ನವನ್ನು ತಿನ್ನುತ್ತಾನೆ. ಅಣ್ಣ ಅನ್ನವನ್ನು ತಿನ್ನುತ್ತಾನೆ. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. 4. ನಮ್ಮ ಶಾಲೆಯ ಆಸಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಇಲ್ಲಿ ಸಾ ಬದಲಿಗೆ ಶ. ನಮ್ಮ ಶಾಲೆಯ ಆಸಾ ಬದಲಿಗೆ ಶ. ಆಶಾ ಹಸುರು ಅಲ್ಲ, ಹಸುರು. ಬಣ್ಣದ ಅಲ್ಲ, ಬಣ್ಣದ ಪುಸ್ತಕ ತಂದಿದ್ದಾಳೆ. ಚಟುವಟಿಕೆ. ನಿಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಮಾಡಿದಿರಿ ಎಂದು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಸರಿನಾ? ನಿಮ್ಮ ಶಾಲೆಯಲ್ಲಿ ಹೋದ ವರ್ಷ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಮಾಡಿದ್ರಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಇಲ್ಲಿ ವರದಿಯನ್ನು ಬರಿಬೇಕಾಗ್ತದೆ. ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಮತ್ತು ದೇಶಭಕ್ತಿಯ ಭಾವನೆಯೊಂದಿಗೆ ಆಚರಿಸಲಾಯಿತು. ಆ ದಿನ ನಾವು ಎಲ್ಲರೂ ಸ್ವಚ್ಛವಾದ ಸಮವಸ್ತ್ರ ಧರಿಸಿ ಬೆಳಿಗ್ಗೆಯೇ ಶಾಲೆಗೆ ಬಂದೆವು.
ಶಾಲೆಯ ಆವರಣವನ್ನು ತ್ರಿವರ್ಣ ಧ್ವಜದ ಬಣ್ಣದ ತೋರಣಗಳು, ಹೂವುಗಳು ಮತ್ತು ದೇಶಭಕ್ತಿಯ ಬರಹಗಳಿಂದ ಅಲಂಕರಿಸಲಾಗಿತ್ತು. ಎಲ್ಲೆಡೆ ಹಬ್ಬದ ವಾತಾವರಣವಿತ್ತು. ನಂತರ ಕಾರ್ಯಕ್ರಮ ಆರಂಭವಾಗುವ ಮೊದಲು ವಿದ್ಯಾರ್ಥಿಗಳು ಮೈದಾನದಲ್ಲಿ ಸಾಲಾಗಿ ನಿಂತುಕೊಂಡೆವು. ನಂತರ ಮುಖ್ಯ ಶಿಕ್ಷಕರು ರಾಷ್ಟ್ರಧ್ವಜವನ್ನು ಹಾರಿಸಿದರು. ಧ್ವಜ ಹಾರಿದ ನಂತರ ನಾವು ರಾಷ್ಟ್ರಗೀತೆಯನ್ನು ಹಾಡಿದೆವು. ಮುಖ್ಯ ಶಿಕ್ಷಕರು ಸ್ವಾತಂತ್ರ್ಯದ ಮಹತ್ವವನ್ನು ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ನಾಟಕವನ್ನು ಪ್ರದರ್ಶಿಸಿದರು. ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ತಿಂಡಿಯನ್ನು ಹಂಚಲಾಯಿತು. ಈ ಕಾರ್ಯಕ್ರಮದಿಂದ ನನಗೆ ದೇಶಪ್ರೇಮ ಹಾಗೂ ಹೆಮ್ಮೆಯ ಭಾವನೆ ಉಂಟಾಯಿತು. ಅಭ್ಯಾಸ ವಚನಗಳು. ಅಭ್ಯಾಸ ಅ. ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ. ನಮ್ಮ ಮನೆಯಲ್ಲಿ 8 ಡ್ಯಾಶ್ ದನ ಮತ್ತು ಇದೆ ಅಂತ ಹೇಳಿ ಉಂಟು. ಇಲ್ಲಿ ಬಹುವಚನ ರೂಪದಲ್ಲಿ ಬರಿಬೇಕು. ದನಗಳು ಇವೆ, ದನಗಳು ಇವೆ. ಸರಿನಾ? ಎರಡನೆಯದು, ನಮ್ಮ ತರಗತಿಯಲ್ಲಿ 60 ಹುಡುಗ ಇದ್ದಾನೆ ಅಂತ ಹೇಳಿಕೊಟ್ಟಿದ್ದಾರೆ. ಹುಡುಗರು ಇದ್ದಾರೆ ಅಂತ ಹೇಳಿ ಬರಿಬೇಕು. ಹುಡುಗನ ಬಹುವಚನ ಹುಡುಗರು, ಇದ್ದಾನೆ ಬಹುವಚನ ಇದ್ದಾರೆ. ಮೂರನೆಯದು, 6ನೆಯ ತರಗತಿಯಲ್ಲಿ 20 ಬ್ರಾಕೆಟ್ನಲ್ಲಿ ಹುಡುಗಿ ಅಂತ ಹೇಳಿದೆ. ಹುಡುಗಿಯ ಬಹುವಚನ ಹುಡುಗಿಯರು. ಇದ್ದಾಳೆ ಬಹುವಚನ ಇದ್ದಾರೆ. 6ನೆಯ ತರಗತಿಯಲ್ಲಿ 20 ಹುಡುಗಿಯರು ಇದ್ದಾರೆ. ಇದಿಷ್ಟು ಬರಿಬೇಕಾಗ್ತದೆ. ನಂತರ ಕೆಳಗೆ ಏಕವಚನ ಬಹುವಚನ ಪದಗಳನ್ನು ಕೊಡಲಾಗಿದೆ. ಇದನ್ನು ಗಮನಿಸಿ. ಏಕವಚನ, ಬಹುವಚನ. ಪುಸ್ತಕ ಪುಸ್ತಕಗಳು, ದನ ದನಗಳು, ಮನೆ ಮನೆಗಳು, ಬಸ್ಸು ಬಸ್ಸುಗಳು, ರಾಜ್ಯ ರಾಜ್ಯಗಳು, ಶಾಲೆ ಶಾಲೆಗಳು, ತರಗತಿ ತರಗತಿಗಳು. ಏಕವಚನ ಬಹುವಚನ. ಯುವಕ ಯುವಕರು, ಮುದುಕ ಮುದುಕರು, ಆಟಗಾರ ಆಟಗಾರರು, ಚಾಲಕಿ ಚಾಲಕಿಯರು, ಬಾಲಕಿ ಬಾಲಕಿಯರು, ಶಾಸಕಿ ಶಾಸಕಿಯರು, ಬಾಲಕ ಬಾಲಕರು. ಏಕವಚನ ಬಹುವಚನ. ಅಕ್ಕ ಅಕ್ಕಂದಿರು, ತಾಯಿ ತಾಯಂದಿರು, ಚಿಕ್ಕಪ್ಪ ಚಿಕ್ಕಪ್ಪಂದಿರು, ದೊಡ್ಡಪ್ಪ ದೊಡ್ಡಪ್ಪಂದಿರು, ತಂಗಿ ತಂಗಿಯರು. ಈಗ ಅಭ್ಯಾಸ ಒಂದು ನೋಡೋಣ. ಏಕವಚನ ಕೊಟ್ಟಿದ್ದಾರೆ, ಬಹುವಚನ ನಾವು ಬರಿಬೇಕು. ಏಕವಚನ ಜಿಲ್ಲೆ. ಜಿಲ್ಲೆಗೆ ಬಹುವಚನ ಜಿಲ್ಲೆಗಳು. ಊರು ಊರುಗಳು. ಕೊಠಡಿ ಕೊಠಡಿಗಳು. ನಾಯಿ ನಾಯಿಗಳು. ಹಕ್ಕಿ ಹಕ್ಕಿಗಳು. ನದಿ ನದಿಗಳು. ಗುಡ್ಡ ಗುಡ್ಡಗಳು. ಬೆಟ್ಟ ಬೆಟ್ಟಗಳು. ಅಭ್ಯಾಸ 2. ಏಕವಚನ ಅಣ್ಣ ಅಣ್ಣಂದಿರು, ಬಹುವಚನ ಅಣ್ಣಂದಿರು. ಚಿಕ್ಕಮ್ಮ ಚಿಕ್ಕಮ್ಮನ ಬಹುವಚನ ಚಿಕ್ಕಮ್ಮಂದಿರು. ದೊಡ್ಡಮ್ಮ ದೊಡ್ಡಮ್ಮಂದಿರು. ಅತ್ತೆ ಅತ್ತೆಯಂದಿರು. ತಮ್ಮ ತಮ್ಮಂದಿರು. ಭಾವ ಭಾವಂದಿರು.